ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಬಹಳ ಒಳ್ಳೆಯ ದಿನ. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಾವು ಇಂದು ಹೊಸ ಅಧ್ಯಯನದೊಂದಿಗೆ ಪ್ರಾರಂಭಿಸೋಣ. ಹಿಂದಿನ ಅಧ್ಯಯನಗಳಲ್ಲಿ ನೀವು 2 ಪ್ರಮುಖ ಉತ್ಪಾದನಾ ಚಟುವಟಿಕೆಗಳ ಬಗ್ಗೆ ಕಲಿತಿದ್ದೀರಿ. ಭಾರತದಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳು. ಸೇವಾ ಚಟುವಟಿಕೆಗಳು ಉತ್ಪಾದಕ ಚಟುವಟಿಕೆಗಳ ಇತರ ಪ್ರಮುಖ ವಲಯವಾಗಿದೆ. ಸೇವಾ ಚಟುವಟಿಕೆ ಎಂದರೇನು? ಭಾರತದಲ್ಲಿ ಸೇವಾ ಚಟುವಟಿಕೆಗಳ ಸ್ವರೂಪವೇನು? ದೇಶಕ್ಕೆ ಅವು ಹೇಗೆ ಮುಖ್ಯ ಮತ್ತು ನಾವು ಎದುರಿಸುತ್ತಿರುವ ಸವಾಲುಗಳೇನು? ಭಾರತದಲ್ಲಿ ಸೇವಾ ಚಟುವಟಿಕೆಗಳ ಪ್ರಾಮುಖ್ಯತೆ, ಸ್ವರೂಪ ಮತ್ತು ಸವಾಲುಗಳನ್ನು ನಾವು ಅರ್ಥಮಾಡಿಕೊಳ್ಳೋಣ. ಕಲಿಕೆಯ ಫಲಿತಾಂಶಗಳು. ಸೇವಾ ವಲಯದ ಪ್ರಾಮುಖ್ಯತೆ. ಸೇವಾ ವಲಯದ ಸವಾಲುಗಳು. ತಂತ್ರಜ್ಞಾನದಲ್ಲಿ ಬದಲಾವಣೆಗಳು. ಸೇವೆಗಳ ರಫ್ತು. ಸಂಘಟನೆಯ ಹೊಸ ರೂಪಗಳು. ಕಡಿಮೆ ಆದಾಯದ ಸೇವಾ ವಲಯದಲ್ಲಿ ಉದ್ಯೋಗ. ಮಾಹಿತಿ ತಂತ್ರಜ್ಞಾನದಲ್ಲಿ ಉದ್ಯೋಗಗಳಲ್ಲಿ ಒತ್ತಡ. ಇಂದು ಅಪೇಕ್ಷಿತ ಸೇವೆ. ಕೀವರ್ಡ್ಗಳು. ಹೊರಗುತ್ತಿಗೆ, ಹೊರಗಿನ ಪೂರೈಕೆದಾರರಿಂದ ಒಪ್ಪಂದದ ಮೂಲಕ ಸರಕು ಅಥವಾ ಸೇವೆಯನ್ನು ಪಡೆಯುವುದು. ದಂತ ಸಹಾಯಕ. ದಂತವೈದ್ಯ ದಂತಚಿಕಿತ್ಸೆಗಾರರಿಗೆ ನೇರ ಬೆಂಬಲವನ್ನು ನೀಡುವ ವ್ಯಕ್ತಿ. ಮದ್ಯ ಹೆಂಡತಿಯರು. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಮಹಿಳೆ ಹೆರಿಗೆಯಲ್ಲಿ ಮಹಿಳೆಯರಿಗೆ ಸಹಾಯ ಮಾಡಲು ತರಬೇತಿ ನೀಡಲಾಗುತ್ತದೆ. ಪುನರ್ವಸತಿ ಕಾರ್ಯಕರ್ತರು. ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ತಮ್ಮ ಕಾರ್ಯನಿರ್ವಹಣೆಗಳನ್ನು ಉತ್ತಮಗೊಳಿಸಲು ಮತ್ತು ಅಂಗವೈಕಲ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ವೃತ್ತಿಪರರು. ಬಹುರಾಷ್ಟ್ರೀಯ ಸಂಸ್ಥೆಗಳು. ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಕಂಪನಿಗಳು. ಸೇವಾ ಚಟುವಟಿಕೆಗಳ ಪ್ರಾಮುಖ್ಯತೆ. ಕೃಷಿ ಮತ್ತು ಕೈಗಾರಿಕೆಗಳಿಗೆ ಸೇವಾ ಚಟುವಟಿಕೆಗಳ ಮುಖ್ಯ. ಎತ್ತಿನ ಗಾಡಿಗಳು, ಟ್ರಕ್ಗಳು ಮತ್ತು ಬಸ್ಗಳಂತಹ ಸಾರಿಗೆ ಸೌಲಭ್ಯಗಳಿಲ್ಲದಿದ್ದರೆ ಭತ್ತ ಮತ್ತು ತರಕಾರಿಗಳಂತಹ ಬೆಳೆಗಳನ್ನು ಸಾಗಿಸಲು ಕಷ್ಟವಾಗುತ್ತದೆ. ಸಿಮೆಂಟ್ ಚೀಲಗಳನ್ನು ಸಾಗಿಸಲು ರೈಲು ಮಾರ್ಗದ ಸೌಲಭ್ಯವಿಲ್ಲದೆ ಕಟ್ಟಡ ನಿರ್ಮಾಣವು ಕಷ್ಟವಾಗುತ್ತದೆ.
ಸರಕುಗಳು ಮಾರುಕಟ್ಟೆಯನ್ನು ತಲುಪಿದ ನಂತರ ಜನರು ಅವುಗಳನ್ನು ಗ್ರಾಹಕರು ಅಥವಾ ಇತರ ಉತ್ಪಾದಕರಿಗೆ ಖರೀದಿಸಿ ಮಾರಾಟ ಮಾಡಬೇಕಾಗುತ್ತದೆ. ಇದನ್ನು ವ್ಯಾಪಾರ ಚಟುವಟಿಕೆ ಎಂದು ಕರೆಯಲಾಗುತ್ತದೆ ಮತ್ತು ಇದು ಸೇವಾ ಚಟುವಟಿಕೆಗಳಾಗಿದೆ. ಸೇವಾ ಚಟುವಟಿಕೆಗಳಲ್ಲಿ ಕೆಲಸ ಮಾಡುವ ಜನರು ಕೃಷಿ ಅಥವಾ ಉದ್ಯಮದಲ್ಲಿ ಸರಕುಗಳನ್ನು ಉತ್ಪಾದಿಸುವುದಿಲ್ಲ. ಬದಲಿಗೆ ಅವರು ಕೃಷಿ ಮತ್ತು ಉದ್ಯಮಕ್ಕೆ ಸಹಾಯ ಮಾಡುವ ಸೇವೆಗಳನ್ನು ಒದಗಿಸುತ್ತಾರೆ. ಜೊತೆಗೆ ಜನರು ಮತ್ತು ವ್ಯವಹಾರಗಳಿಗೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳನ್ನು ಒದಗಿಸುತ್ತಾರೆ. ಹಣ ಮತ್ತು ಬ್ಯಾಂಕಿಂಗ್ ಸೇವೆಗಳು, ಹಾಗೆಯೇ ಟೆಲಿಕಾಂ, ಇಂಟರ್ನೆಟ್ ಮತ್ತು ಇತರ ಸಂವಹನ ಪೂರೈಕೆದಾರರು ಇವೆ. 8 ವರ್ಗಗಳ ಸೇವಾ ಚಟುವಟಿಕೆಗಳನ್ನು ಕೆಳಗೆ ನೀಡಲಾಗಿದೆ. ಶಿಕ್ಷಣ. ಶಿಕ್ಷಕರು ಆಡಳಿತ ಸಿಬ್ಬಂದಿ ಮತ್ತು ಅವರ ಕೆಲಸವನ್ನು ಒಳಗೊಂಡಿರುವ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು ಮತ್ತು ಇತರ ಸಂಸ್ಥೆಗಳು. ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು, ವೈದ್ಯರು ಮತ್ತು ದಾದಿಯರನ್ನು ಹೊಂದಿರುವ ಆಸ್ಪತ್ರೆಗಳು. ವ್ಯಾಪಾರ. ವಿವಿಧ ಖರೀದಿ ಮತ್ತು ಮಾರಾಟ ಚಟುವಟಿಕೆಗಳು, ಸಗಟು ಮತ್ತು ಚಿಲ್ಲರೆ ಎರಡೂ. ಸಾರ್ವಜನಿಕ ಆಡಳಿತ. ಗ್ರಾಮ ಮತ್ತು ಪಟ್ಟಣ ಪಂಚಾಯತ್ಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒದಗಿಸುವ ಸಾರ್ವಜನಿಕ ಸೇವೆಗಳು. ಇದು ಪೊಲೀಸ್ ಠಾಣೆಗಳು, ಸರ್ಕಾರಿ ಇಲಾಖೆಗಳು, ನ್ಯಾಯಾಲಯಗಳು ಮತ್ತು ಇತರ ಆಡಳಿತಾತ್ಮಕ ಪಾತ್ರಗಳಲ್ಲಿ ಕೆಲಸ ಮಾಡುವ ಜನರನ್ನು ಒಳಗೊಂಡಿದೆ. ರಕ್ಷಣೆ. ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯಂತಹ ಶಸ್ತ್ರ ಪಡೆಯಲ್ಲಿ ತೊಡಗಿಸಿಕೊಂಡಿರುವ ಜನರು. ಹಣಕಾಸು ಚಟುವಟಿಕೆಗಳು. ಬ್ಯಾಂಕ್ಗಳು, ಅಂಚೆ ಕಚೇರಿಗಳು, ಚಿಟ್ ಫಂಡ್ಗಳು ಮತ್ತು ಸಹಕಾರ ಸಂಘಗಳು ಮತ್ತು ಅಂತಹ ಇತರ ಸೇವೆಗಳಲ್ಲಿ ಕೆಲಸ ಮಾಡುವ ವಿವಿಧ ಸಿಬ್ಬಂದಿ. ವೈಯಕ್ತಿಕ ಸೇವೆಗಳು. ಮನೆಗೆಲಸ, ಲಾಂಡ್ರಿ, ಶುಚಿಗೊಳಿಸುವಿಕೆ ಮತ್ತು ಡೈಯಿಂಗ್, ಹೇರ್ ಡ್ರೆಸ್ಸಿಂಗ್, ಬ್ಯೂಟಿ ಪಾರ್ಲರ್ಗಳು, ಟೈಲರಿಂಗ್ ಅಂಗಡಿಗಳು ಮತ್ತು ಫೋಟೋ ಮತ್ತು ವಿಡಿಯೋ ಸ್ಟುಡಿಯೋಗಳಂತಹ ಸೇವೆಗಳನ್ನು ಒದಗಿಸುವ ಕೆಲಸಗಾರರು. ಮನೋರಂಜನೆ ಮತ್ತು ಮಾಹಿತಿ ತಂತ್ರಜ್ಞಾನ. ಚಲನಚಿತ್ರ, ಟಿವಿ ಮಾಧ್ಯಮ, ಪತ್ರಿಕೆ, ದೂರದರ್ಶನ ಚಾನೆಲ್ಗಳು ಮತ್ತು ಜಾಹೀರಾತು ಉದ್ಯಮಗಳಲ್ಲಿ ಕೆಲಸ ಮಾಡುವ ಜನರು. ಸೇವಾ ವಲಯದ ಪ್ರಾಮುಖ್ಯತೆ ಮತ್ತು ಕೆಲವು ಸವಾಲುಗಳು.
ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸೇವಾ ಕ್ಷೇತ್ರಗಳನ್ನು ಸುಧಾರಿಸಲು ಹಲವು ಉಪಕ್ರಮಗಳು ಲೀಡ್ ಇವೆ. ಇದು ಹೊಸ ಸಂಸ್ಥೆಗಳನ್ನು ರಚಿಸುವುದು ಮತ್ತು ಮೂಲ ಸೌಕರ್ಯ ಫ್ರೇಮ್ ವರ್ಕ್ ಮತ್ತು ಸೇವೆಗಳನ್ನು ಸುಧಾರಿಸುವುದನ್ನು ಒಳಗೊಂಡಿರುತ್ತದೆ. ಭಾರತದಲ್ಲಿ ಸುಮಾರು 1/4 ಉದ್ಯೋಗಗಳು ಸೇವಾ ವಲಯದಲ್ಲಿವೆ. ಸೇವಾ ಉದ್ಯೋಗಗಳ ಬೆಳವಣಿಗೆಗೆ ಒಂದು ಕಾರಣವೆಂದರೆ ಜನರು ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ ಮತ್ತು ತಮ್ಮ ಹಣವನ್ನು ವಿಭಿನ್ನವಾಗಿ ಖರ್ಚು ಮಾಡುತ್ತಾರೆ. ಅವರು ಶಿಕ್ಷಣ, ಮನೋರಂಜನೆ, ಆಹಾರ ಸೇವನೆ ಮತ್ತು ಪ್ರವಾಸೋದ್ಯಮದಂತಹ ವಿಷಯಗಳಿಗೆ ಹೆಚ್ಚು ಖರ್ಚು ಮಾಡುತ್ತಿದ್ದಾರೆ. ತಂತ್ರಜ್ಞಾನ ಮತ್ತು ಸೇವೆಗಳ ರಫ್ತುಗಳಲ್ಲಿನ ಬದಲಾವಣೆಗಳು. ತಂತ್ರಜ್ಞಾನವು ಸೇವಾ ಉದ್ಯಮದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿದೆ. ಅದು ಯಾವಾಗಲೂ ಬದಲಾಗುತ್ತಿರುತ್ತದೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಸಾವಿರದ 1990ರ ದಶಕದಿಂದ ಸಂವಹನ ತಂತ್ರಜ್ಞಾನವು ಬಹಳಷ್ಟು ಬದಲಾಗಿದೆ. ಭಾರತದಲ್ಲಿ ವ್ಯಾಪಾರ ಪ್ರಕ್ರಿಯೆಗಳ ಹೊರಗುತ್ತಿಗೆ BPO ಪ್ರಪಂಚದಾದ್ಯಂತ ಜನರಿಗೆ ಸೇವೆಗಳನ್ನು ಒದಗಿಸುವ ಉದ್ಯೋಗಗಳನ್ನು ಯುವ ಜನರಿಗೆ ನೀಡಿದೆ. ನಗರಗಳಲ್ಲಿ ನುರಿತ ಇಂಜಿನಿಯರ್ಗಳು ಮಾಹಿತಿ ತಂತ್ರಜ್ಞಾನ ಕಂಪನಿಗಳಿಗೆ ಕೆಲಸ ಮಾಡುತ್ತಾರೆ. ಜಾಗತಿಕ ಕಂಪನಿಗಳಿಗೆ ಸಾಫ್ಟ್ವೇರ್ ಸೇವೆಗಳನ್ನು ನೀಡುತ್ತಾರೆ. ಮಾಧ್ಯಮ ಮತ್ತು ದೂರದರ್ಶನ ಸೇರಿದಂತೆ ಮನೋರಂಜನಾ ಉದ್ಯಮ ಉದ್ಯೋಗಗಳನ್ನು ಸೃಷ್ಟಿಸುತ್ತಾರೆ. ಇಂಟರ್ನೆಟ್ ಕೆಫೆಗಳು ಮತ್ತು ಸಾರ್ವಜನಿಕ ದೂರವಾಣಿ ಬೂತ್ಗಳು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸಾಮಾನ್ಯವಾಗಿದೆ. ಜಾಹೀರಾತು ಉದ್ಯಮವು ಉದ್ಯೋಗಗಳನ್ನು ಸೃಷ್ಟಿಸಿದೆ. ಬ್ಯಾಂಕಿಂಗ್ ಮತ್ತು ವಿಮಾ ಕ್ಷೇತ್ರಗಳು ಹೊಸ ಚಟುವಟಿಕೆಗಳನ್ನು ಹೊಂದಿವೆ. IT, ಹಣಕಾಸು, ಕಾನೂನು ಮತ್ತು ಲೆಕ್ಕಪತ್ರ ನಿರ್ವಹಣೆಯಂತಹ ಆಧುನಿಕ ಸೇವಾ ಉದ್ಯಮಗಳಿಗೆ ಸುಧಾರಿತ ತಂತ್ರಜ್ಞಾನ ಮತ್ತು ನುರಿತ ಕೆಲಸಗಾರರ ಅಗತ್ಯವಿದೆ. ಈ ಕ್ಷೇತ್ರಗಳಲ್ಲಿನ ಉದ್ಯೋಗ ಅವಕಾಶಗಳು ವಿಶೇಷವಾಗಿ ಗ್ರಾಮೀಣ ಯುವಕರಿಗೆ ಶಿಕ್ಷಣ ಮತ್ತು ಗ್ರಾಮೀಣ ಮೂಲ ಸೌಕರ್ಯದಲ್ಲಿ ಸಾರ್ವಜನಿಕ ಹೂಡಿಕೆಯ ಮೇಲೆ ಅವಲಂಬಿತವಾಗಿದೆ. ವಿಶ್ವಾದ್ಯಂತ ಜನರಿಗೆ ಬ್ಯಾಂಕ್ ಮತ್ತು ಆಸ್ಪತ್ರೆ ಮಾಹಿತಿಯಂತಹ ಸೇವೆಗಳನ್ನು ಒದಗಿಸುವ ಕಾಲ್ ಸೆಂಟರ್ಗಳು ದೊಡ್ಡ ನಗರಗಳಲ್ಲಿ ಸಾಮಾನ್ಯವಾಗಿದೆ. ಸಂಸ್ಥೆಯ ಹೊಸ ರೂಪಗಳು. ಹೊರಗುತ್ತಿಗೆ. ಕೈಗಾರಿಕೆಗಳು ಈಗ ತಂತ್ರಜ್ಞಾನ ಮತ್ತು ಸ್ಪರ್ಧೆಯಿಂದಾಗಿ ಸೇವೆಗಳ ಮೇಲೆ ಕೇಂದ್ರೀಕರಿಸುತ್ತವೆ. ಅವರು ಹಣವನ್ನು ಉಳಿಸಲು ಮತ್ತು ಹೆಚ್ಚುವರಿ ಪ್ರಯೋಜನಗಳನ್ನು ನೀಡುವುದನ್ನು ತಪ್ಪಿಸಲು ಸೇವೆಗಳನ್ನು ಹೊರಗುತ್ತಿಗೆ ನೀಡುತ್ತಾರೆ. ಉದಾಹರಣೆ, ಕಂಪನಿಗಳು ಭದ್ರತಾ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುತ್ತಿದ್ದವು, ಆದರೆ ಈಗ ಅವರು ಭದ್ರತಾ ಸೇವೆಗಳನ್ನು ಹೊರಗುತ್ತಿಗೆ ನೀಡುತ್ತಾರೆ. ಉತ್ಪಾದನಾ ಕಂಪನಿಗಳು ಸಂಶೋಧನೆ, ಲೆಕ್ಕಪತ್ರ ನಿರ್ವಹಣೆ, ಕಾನೂನು, ಗ್ರಾಹಕ ಮತ್ತು ಸಾರ್ವಜನಿಕ ಸಂಪರ್ಕ ಸೇವೆಗಳನ್ನು ಹೊರಗುತ್ತಿಗೆ ನೀಡುತ್ತದೆ.
ಕಡಿಮೆ ಆದಾಯದ ಸೇವಾ ವಲಯದಲ್ಲಿ ಉದ್ಯೋಗ. ಅನೇಕ ಕೈಗಾರಿಕೆಗಳ ಮುಚ್ಚುವಿಕೆ ಅಥವಾ ಸ್ಥಗಿತಗೊಳಿಸುವಿಕೆ, ನಿರ್ದಿಷ್ಟವಾಗಿ ಜವಳಿ ಮತ್ತು ಇತರ ಕೈಗಾರಿಕೆಗಳು, ಈ ಕಾರ್ಖಾನೆಗಳ ಕಾರ್ಮಿಕರನ್ನು ಸಣ್ಣ ಮಾರಾಟಗಾರರು, ವಾಚ್ಮೆನ್ ಮತ್ತು ಇತರ ಕಡಿಮೆ ಆದಾಯದ ಸೇವಾ ವೃತ್ತಿಗಳಾಗಿ ಕೆಲಸ ಮಾಡಲು ಒತ್ತಾಯಿಸಿದೆ. ಈ ಬದಲಾವಣೆಯು ನಗರ ಪ್ರದೇಶಗಳಲ್ಲಿ ನಿರುದ್ಯೋಗವನ್ನು ಸೃಷ್ಟಿಸಿದೆ. ಗ್ರಾಮೀಣ ಪ್ರದೇಶದ ಜನರು ನಗರದಲ್ಲಿ ಕೆಲಸ ಮಾಡಲು ಬರುತ್ತಾರೆ, ಆದರೆ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳಿವೆ. ಆದ್ದರಿಂದ ಅವರು ಕೃಷಿ ಕ್ಷೇತ್ರಕ್ಕೆ ಹಿಂತಿರುಗುತ್ತಾರೆ ಅಥವಾ ಸೇವಾ ವಲಯಗಳಲ್ಲಿ ಕೌಶಲ್ಯವಿಲ್ಲದ ಕಡಿಮೆ ಗಳಿಕೆಯ ಉದ್ಯೋಗ ಅವಕಾಶಗಳಲ್ಲಿ ಇಳಿಯುತ್ತಾರೆ. ಮಾಹಿತಿ ತಂತ್ರಜ್ಞಾನದಲ್ಲಿ ಉದ್ಯೋಗಗಳಲ್ಲಿ ಒತ್ತಡ. ಇಂದಿನ ದಿನಗಳಲ್ಲಿ ಅನೇಕ ಯುವಕರು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಲು ಹಾತೊರೆಯುತ್ತಿದ್ದಾರೆ. ಈ ಉದ್ಯೋಗಗಳು ಕುಟುಂಬಗಳಿಗೆ ಉತ್ತಮ ಆದಾಯವನ್ನು ತರುತ್ತವೆ, ಆದರೆ ಪುನರಾವರ್ತನೆ ಕಾರ್ಯಗಳು, ಬಿಗಿಯಾದ ಗಡುವುಗಳು ಮತ್ತು ರಾತ್ರಿ ಪಾಳಿಗಳಿಂದಾಗಿ ಕೆಲಸದ ಒತ್ತಡದೊಂದಿಗೆ ಬರುತ್ತವೆ. ಐಟಿ ವೃತ್ತಿಪರರು ತಮ್ಮ ಜೀವನವು ಐಟಿಯೊಂದಿಗೆ ಹೇಗೆ ಸುಧಾರಿಸಿದೆ ಎಂಬುದನ್ನು ಹಂಚಿಕೊಳ್ಳುತ್ತಾರೆ. ಕಾಲೇಜಿನಲ್ಲಿ ಕೇವಲ 2 ಜೊತೆ ಪ್ಯಾಂಟ್ ಮತ್ತು ಶರ್ಟ್ಗಳು ಇದ್ದವು. ಆದರೆ ಈಗ ಸಾಕಷ್ಟು ಶರ್ಟ್ಗಳನ್ನು ಹೊಂದಿದ್ದು, ವೆಚ್ಚದ ಬಗ್ಗೆ ಚಿಂತಿಸದ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನು ಖರೀದಿಸಬಹುದು ಎಂದು ಹೇಳಿದರು. ಸಾಫ್ಟ್ವೇರ್ ಉದ್ಯಮದಲ್ಲಿ ಕೆಲಸ ಮಾಡುವುದು ಅವರ ಜೀವನಕ್ಕೆ ನೆಮ್ಮದಿ ತಂದಿದೆ. ಹಿಂದೆ ಅವರ ಕುಟುಂಬ ಆರ್ಥಿಕ ತೊಂದರೆಗಳನ್ನು ಎದುರಿಸಿತು, ಇದು ಅವರ ಒಡಹುಟ್ಟಿದವರು ಶಿಕ್ಷಣದ ಮೇಲೆ ಪರಿಣಾಮ ಬೀರಿತು. ಈ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕಾಗಿ ಅವರು ಸಂತೋಷಪಡುತ್ತಾರೆ. ಆದಾಗ್ಯೂ ಅವರ ಜೀವನವು ಒತ್ತಡದಿಂದ ಕೂಡಿರುತ್ತದೆ ಮತ್ತು ನಿರಂತರ ಕೆಲಸದಿಂದಾಗಿ ಸಾಮಾಜಿಕ ಸಂವಹನಗಳನ್ನು ಹೊಂದಿರುವುದಿಲ್ಲ. ಅವರ ತವರೂರಿನಲ್ಲಿ ಅವರು ಯಾವಾಗಲೂ ಮಾತನಾಡಲು ನೆರೆಹೊರೆಯವರು ಮತ್ತು ಸಂಬಂಧಿಕರನ್ನು ಹೊಂದಿರುತ್ತಾರೆ, ಆದರೆ ಅವರ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸ್ನೇಹಿತರನ್ನು ಮಾತನಾಡುವುದು ಸವಾಲಿನ ಸಂಗತಿಯಾಗಿದೆ. ಚಿಲ್ಲರೆ ವಲಯದಲ್ಲಿ ವಿದೇಶಿ ನೇರ ಹೂಡಿಕೆ. ವಿದೇಶಿ ಕಂಪನಿಗಳು 2012 ಎಫ್ಡಿಐ ನೀತಿಯ ಅಡಿಯಲ್ಲಿ ಭಾರತದಲ್ಲಿ ಮಳಿಗೆಗಳನ್ನು ತೆರೆಯಬಹುದು. ಕೆಲವರು ಈ ನೀತಿಯನ್ನು ಇಷ್ಟಪಡುತ್ತಾರೆ, ಆದರೆ ಅನೇಕರು ಇಷ್ಟಪಡುವುದಿಲ್ಲ. ವಿದೇಶಿ ಸೂಪರ್ ಮಾರ್ಕೆಟ್ಗಳು ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ಖರೀದಿಸುತ್ತವೆ, ಸಣ್ಣ ರೈತರಿಗೆ ಹಾನಿಯಾಗುತ್ತದೆ ಎಂದು ವಿಮರ್ಶಕರು ಹೇಳುತ್ತಾರೆ. ಕಳಪೆ ಶೇಖರಣೆಯಿಂದಾಗಿ ಸುಮಾರು 20-40% ಕೃಷಿ ಸರಕುಗಳು ವ್ಯರ್ಥವಾಗುತ್ತವೆ. ಈ ಕ್ಷಣದಲ್ಲಿ ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ಮಾತ್ರ ಲಭ್ಯವಿರುವ ಆಧುನಿಕ ಶೇಖರಣಾ ಸೌಲಭ್ಯಗಳಲ್ಲಿ ಸರ್ಕಾರ ಹೂಡಿಕೆ ಮಾಡಬೇಕಾಗಿದೆ.
ದೊಡ್ಡ ಸೂಪರ್ ಮಾರ್ಕೆಟ್ಗಳು ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ ಮತ್ತು ದೀರ್ಘಾವಧಿಯಲ್ಲಿ ವೇತನೆಯನ್ನು ಹೆಚ್ಚಿಸುತ್ತವೆ ಎಂದು ಚಿಲ್ಲರೆ ವ್ಯಾಪಾರದಲ್ಲಿ ಎಫ್ಡಿಐ ಬೆಂಬಲಿಗರು ಹೇಳುತ್ತಾರೆ. ವಿದೇಶಿ ಚಿಲ್ಲರೆ ವ್ಯಾಪಾರಿಗಳು ರೈತರಿಗೆ ಕಡಿಮೆ ಬಡ್ಡಿ ದರಗಳು ಮತ್ತು ಸುಧಾರಿತ ಸಂಗ್ರಹಣೆ ಸೇರಿದಂತೆ ಉತ್ತಮ ವ್ಯವಹಾರಗಳನ್ನು ನೀಡಬಹುದು. ಭಾರತದಲ್ಲಿ ನುರಿತ ಆರೋಗ್ಯ ಕಾರ್ಯಕರ್ತರ ಕೊರತೆ ಇದೆ. ನಮ್ಮ ದೇಶಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಲು 6.4 ದಶಲಕ್ಷಕ್ಕೂ ಹೆಚ್ಚು ತರಬೇತಿ ಪಡೆದ ಜನರು ಅಗತ್ಯವಿದೆ ಮತ್ತು ಉತ್ತರ ಪ್ರದೇಶ ರಾಜ್ಯ ಒಂದರಲ್ಲೇ ಇನ್ನೂ 1 ಮಿಲಿಯನ್ ಕಾರ್ಮಿಕರ ಅಗತ್ಯವಿದೆ. ಎರಡು 2011ರಲ್ಲಿ ಭಾರತವು ಪ್ರತಿ 10,000 ಜನರಿಗೆ ಕೇವಲ 6 ವೈದ್ಯರನ್ನು ಮತ್ತು ಪ್ರತಿ 10,000 ಜನರಿಗೆ 13 ದಾದಿಯರು ಮತ್ತು ಶುಶ್ರೂಷಕಿಯರನ್ನು ಹೊಂದಿರುತ್ತದೆ. ಇದು ಥೈಲ್ಯಾಂಡ್, ಶ್ರೀಲಂಕಾ, ಚೀನಾ, ಯುಕೆ ಮತ್ತು ಯುಎಸ್ನಂತಹ ಇತರ ದೇಶಗಳಿಗಿಂತ ತುಂಬ ಕಡಿಮೆಯಾಗಿದೆ. ಸಾಕಷ್ಟು ದಂತ ಸಹಾಯಕರು, ಪುನರಾವರ್ತಿಸಿ ಕಾರ್ಯಕರ್ತರು ಮತ್ತು ಇತರ ಆರೋಗ್ಯ ಕರ್ತಕರು ಇಲ್ಲ. ಇದರರ್ಥ ಕೆಲವು ಪ್ರದೇಶಗಳು ಇತರರಿಗಿಂತ ಉತ್ತಮ ಆರೋಗ್ಯ ರಕ್ಷಣೆಯನ್ನು ಹೊಂದಿವೆ. ಭಾರತವು ಹೆಚ್ಚಿನ ಆರೋಗ್ಯ ಕಾರ್ಯಕರ್ತರಿಗೆ ತರಬೇತಿ ನೀಡಿದರೆ ಅವರು ಸಾಕಷ್ಟು ವೈದ್ಯರಿಲ್ಲದ ಪ್ರದೇಶಗಳಲ್ಲಿ ಜನರಿಗೆ ಸಹಾಯ ಮಾಡಬಹುದು. ಭಾರತವು ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡಲು ಇತರ ಉದ್ಯಮಗಳಲ್ಲಿ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಬೇಕಾಗಿದೆ. ತೀರ್ಮಾನ: ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸೇವಾ ವಲಯವು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಇದು ರಾಷ್ಟ್ರದ ವಿದ್ಯಾವಂತ ಮತ್ತು ನುರಿತ ಯುವಕರಿಗೆ ಉದ್ಯೋಗವನ್ನು ಒದಗಿಸುತ್ತದೆ ಮತ್ತು ದೇಶದ ಜಿಡಿಪಿಗೆ ಗಮನಾರ್ಹ ಪ್ರಮಾಣದಲ್ಲಿ ಕೊಡುಗೆ ನೀಡುತ್ತದೆ.